ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಗ್ರಾಮ. ಬಹಳ ದಿನಗಳಿಂದ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಭಾಗದ ಮುಖಂಡರು, ಗ್ರಾಮದಲ್ಲಿರುವಂಥ ಹಿರಿಯರು, ತಾಯಂದ್ರು, ನನ್ನ ಅಕ್ಕ ತಂಗಿಯರ್ದು ಒಂದು ಬೇಡಿಕೆ ಇತ್ತು, ಮಾಡಬೇಕು ಅಂತ ಅಂದ್ಬಿಟ್ಟು. ಇದು 12 ಲಕ್ಷದಲ್ಲಿ ಇದು ಕುಡಿಯೋ ನೀರಿನ ಘಟಕ ಮಾಡುವುದು. ಪ್ರತಿ ಹಿಂದೆ ಎಲ್ಲ ಕುಡಿಯೋ ನೀರಿನ ಘಟಕ ಮಾಡಿದಾಗ 6 ತಿಂಗಳು, 5 ತಿಂಗಳು, 1 ವರ್ಷ. ಬೇತಮಂಗಲ ಇದು 2ನೇ ಬ್ಲಾಕ್, 2nd ಬ್ಲಾಕಲ್ಲಿ ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರಿನ ಘಟಕ ಉದ್ಘಾಟನೆ ಮಾಡಿದ್ದೀವಿ, ಲೋಕಾರ್ಪಣೆ ಮಾಡಿದ್ದೀವಿ. ಪ್ರತಿಯೊಂದು ಕುಟುಂಬದಲ್ಲೂ ಇಲ್ಲಿರುವಂಥವ್ರಿಗೆ ಕುಡಿಯೋ ನೀರಿನ ಪ್ಲಾಂಟ್ಸ್ನ ಹಾಕ್ಕೊಳ್ಳಿಕ್ಕಾಗಲ್ಲ. ಯೋಗ್ಯವಾಗಿರುವಂಥ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಏನು ನಮ್ಮ ಶಾಸಕರು ಈ ನಮ್ಮ 8ನೇ ಬ್ಲಾಕ್ಗೆ ಐಮಾಸ್ಪೇಟು ಇದರ ಸುಮಾರು ವೆಚ್ಚ ಬೆಲೆ 5 ಲಕ್ಷ ರೂಪಾಯಿ ಇರ್ತದೆ. ಅದನ್ನು ಇವತ್ತು ನಮಗೆ ಉದ್ಘಾಟನೆಗೆ ಬಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. MLA ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿ ನಾವು ಒಂದು ಬೋರ್ವೆಲ್ ಕೇಳಿದ್ವಿ. ನಮ್ಮದು 150 ಕುಟುಂಬಗಳು, ಬಡ ಕುಟುಂಬಗಳು ಇದ್ದಾವೆ. ಫಿಲ್ಟರ್ ಹಾಕ್ಕೊಳ್ಳೋಕೆ ಪಾಪ ಅವ್ರಿಗೆ ಶಕ್ತಿ ಇರಲ್ಲ. ಶಾಸಕರಿಗೆ ಹೇಳಿದಾಗ ಬೋರ್ವೆಲ್ಲು ಅವರೇ ಕೊಡ್ತಿದ್ದಾರೆ. ಮತ್ತು ಮೇಡಮ್ ಈ ಥರ ಪ್ಲಾಂಟ್ ನಮ್ಮದು ತುಂಬ ಬಡ ಕುಟುಂಬ ಇರೋದ್ರಿಂದ ನಮ್ಗೆ ಪ್ಲಾಂಟ್ ಬೇಕೇ ಬೇಕು ಮೇಡಮ್ ಅಂದರೆ ಕೊಟ್ಟಿದ್ದಾರೆ. ಶಾಸಕರು ಅನುದಾನದಲ್ಲಿ ನಿಜವಾಗ್ಲೂ ನಮ್ಮ ವಾರ್ಡ್ 2ನೇ ಬ್ಲಾಕ್ 30 ವರ್ಷದಿಂದ ಹಿಂದುವುದಿತ್ತು. ಏನು ಶೂನ್ಯ, ಏನಾದರೂ ಒಂದು ಒಳ್ಳೆ ಕೆಲಸ ಅಂದರೆ ಅದು ಶೂನ್ಯನೇ. ಶಾಸಕರು ನಮ್ಮ KGF ಕ್ಷೇತ್ರಕ್ಕೆ ಬಂದಾಗ ನಾವೇನು ಕೇಳಿದ್ರು ಇಲ್ಲ ಅಂತೇಳಿಲ್ಲ. CC ರಸ್ತೆ ಬೇಕೇ ಬೇಕು ಅಂತಂದ್ವಿ. ಎಲ್ಲೋ ಒಂದು ಸ್ವಲ್ಪ ಬಂದಿರೋದ್ರಿಂದ 180 ಮೀಟ್ರು CC ರಸ್ತೆನೂ ಕೊಟ್ಟಿದ್ದಾರೆ, ಹಾಕಿದ್ದೀವಿ. ಪ್ಲಾಂಟ್ ಕೊಟ್ಟಿದ್ದಾರೆ, ಬೋರ್ವೆಲ್ ಕೊಟ್ಟಿದ್ದಾರೆ. ನಮ್ಮ ಬ್ಲ್ಯಾಕ್ದಂತೂ ನಿಜವಾಗ್ಲೂ ಅವ್ರು ಬಂದ ಮೇಲೆ ಒಂದು ಕಳೆನೇ ಬಂದಿದೆ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ಶಿರಸಾದ್ಭೂತಾಮಿ ನಮಸ್ಕರೋಮಿ ಮಂಗಲ ನೀರಾಜಂ ದರ್ಶಯಾಮಿ ಮುಖೆ ಆಶಮನಂ ಸಮರ್ಪಯಾಮಿ. ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವದೇವತಾಂ ರಕ್ಷಾಮಿ ಶಿರಸಾಗಂಧಾಮಿ ನಮಸ್ಕರೋಮಿ ಪಂಚದಶೇನ ಮಧ್ಯಮಿದಮಾತೇನ ಸಗರೇಣ ರಕ್ಷಾ ಮಂಗಲ ನೀರಾಜಂ ದರ್ಶಯಾಮಿ ಮುಖೆ ಆಶಮನಂ ಸಮರ್ಪಯಾಮಿ. ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವದೇವತಾಂ ರಕ್ಷಾಂ ನಿರತಾಗೃಹಾಮಿ ನಮಸ್ಕರೋಮಿ. ಇಂದ್ರ ಸೋಮೇನ ಪಂಚದಶೇನ ಮಧ್ಯಮಿದಮಾತೇನ ಸಗರೇಣ ರಕ್ಷಾ ಇಂಡಸ್ಟ್ರಿಯಲ್ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದ್ರೆ ಏನು, ಇಂಡಸ್ಟ್ರಿಯಲ್ ಟೌನ್ಶಿಪ್ ಏನು ಅಂದ್ರೆ ಗೂಗಲ್ಗೆ ಹೋಗಿ ನೋಡ್ಬೇಕು. ಯಾಕೆ ನಿಮ್ಮನ್ನು ಪದೇ ಕರೆದು ಮಾತಾಡಿದೆ ಅಂದ್ರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ಲಿ ಏನೇನು ಬರುತ್ತೆ. 300 ಎಕರೆಯಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್, 668 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್, ಇಂಡಸ್ಟ್ರೀಸ್ ಬರುತ್ತೆ. ಯಾಕೆ ಇಂಡಸ್ಟ್ರೀಸ್ ಬರುತ್ತೆ ಅಂತಂದ್ರೆ, ಹಿಂದೆ ಸರ್ಕಾರ ಬೆಮೆಲ್ ಅವ್ರಿಗೆ 2000 ಎಕರೆ ಜಾಗ ಕೊಟ್ಟಿತ್ತು. ಅವ್ರು ಯುಟಿಲೈಸ್ ಮಾಡಿರ್ಲಿಲ್ಲ, 55 ವರ್ಷ ಯುಟಿಲೈಸ್ ಮಾಡಲಿಲ್ಲ. ಅದನ್ನ ನಾನು ಶಾಸಕರಾದ್ಮೇಲೆ ಅದನ್ನ ಐಡೆಂಟಿಫೈ ಮಾಡಿ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಇಟ್ಟು ಆ ಎಲ್ಲ ಪ್ರಯತ್ನನೂ ಏನು ನಮ್ಮ ಕ್ಷೇತ್ರಕ್ಕೆ KGF ತಾಲೂಕಿಗೆ ಏನು ಅವಶ್ಯಕತೆ ಇದೆ ಅಂತ ಪದೇ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಜವಾಬ್ದಾರಿ ತಗೊಂಡು ಆ ಜಾಗನ KEDBಗೆ ಹಸ್ತಾಂತರ ಮಾಡಿದೆ, ಇಂಡಸ್ಟ್ರೀಸ್ಗೆ ಡೆವಲಪ್ ಮಾಡಲಿ ಅಂತ. 23 ಕೋಟಿ ದುಡ್ಡು ಕಟ್ಟಿ ಡೆವಲಪ್ಮೆಂಟ್ ಆಗಬೇಕು. ಯಾವ ಥರ ಅಂದರೆ, ಸಾಫ್ಟ್ವೇರ್ ಕಂಪನೀಸ್ ಬರುತ್ತೋ, IT ಕಂಪನಿ ಬರುತ್ತೋ, ವಿಸ್ಟರ್ನೋ, ಟಾಟಾನೋ, ಆ ಥರ. ಫಾಕ್ಸ್ಕಾನ್ ಕಂಪನಿ ಎಲ್ಲಿದೆ ನೋಡಿದ್ದೀರಾ? ಆ ಥರದ್ದೇ ಇದು. ಚೆನ್ನೈ ಕಾರಿಡಾರ್ ರೋಡಲ್ಲಿ ಯಾವ ಕಂಪನೀಸ್ ತರಬೇಕು, ಯಾವ ಥರದ್ದನ್ನ ನಾವಿಲ್ಲಿ ಹಾಕ್ಬೇಕು ಅನ್ನೋವಂಥದಕ್ಕೆ ಒಂದು ಸರ್ವೆ ಮಾಡಿ ರಿಪೋರ್ಟ್ ತಗೊಂಡು ಇನ್ನೊಂದು 1000 ಎಕರೆ ಜಾಗನ ರಿಸರ್ವ್ ಮಾಡಿದ್ದಾರೆ. ಅವರ ಅನಾಲಿಸಿಸ್ ಪ್ರಕಾರ 80,000 ಇಂದ 1 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಅವ್ರ ಅನಾಲಿಸಿಸ್. ಅವಾಗೆಲ್ಲ ಮುಂದೆ ಭವಿಷ್ಯದಲ್ಲಿ ನೀವು ಬೆಂಗಳೂರಿಗೋ ಇನ್ನೊಂದು ಜಾಗಕ್ಕೋ ಹೋಗೋಂಗಿರಲ್ವೋ,
6 ತಿಂಗಳು ವರ್ಷ ಆದ್ಮೇಲೆ ಕಂಪನೀಸ್ ಇಲ್ಲಿ ಬರುತ್ತೆ. ಓದ್ಕೊಂಡಿರೋರ್ಗೆ, ಓದಿಲ್ದಿರೋರ್ಗೆ ಎಲ್ಲೋ ಒಂದ್ ಕಡೆ ನಮ್ಮ KGF ತಾಲೂಕು ಕೋಲಾರ ಜಿಲ್ಲೆಗೆ ಇದೊಂದು ಆಸ್ತಿ ಆಗತ್ತೆ. ಓದ್ಕೊಂಡಿರುವಂತ ವಿದ್ಯಾರ್ಥಿಗಳು ಓದದೇ ಹೋದ್ರು ಕೂಡ ಎಲ್ರಿಗೂ ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ತಗೊಂಡು ಆ ಭಾಗದಲ್ಲಿ ಅದೊಂದು ಏನು ಆಲದ ಮರ ಹೇಳ್ತಾ ಇದಾರಲ್ಲ ಅದೆಲ್ಲ ನಾಳೆ ಇಂಡಸ್ಟ್ರಿಯಲ್ ಹಬ್ ಆಗುತ್ತೆ. ಒಂದು ಕಂಪನಿ ಅಲ್ಲ, 100 ಕಂಪನಿ ಬರುತ್ತೆ. 100 ಜನಕ್ಕಲ್ಲ, 1000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಲಕ್ಷಾಂತರ ಕುಟುಂಬಗಳು ಒಂದಲ್ಲ ಒಂದು ರೀತಿ ಬದುಕೋದಕ್ಕೆ ನಮ್ಮ ಜಾಗ ಇವತ್ತು ಸರ್ಕಾರ ಗುರ್ತಿಸಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋಂಥ ದೂರದೃಷ್ಟಿ ಇಟ್ಕೊಂಡು ಅದಕ್ಕೆ ಏನು ಬೇಸ್ ಮಾಡಬೇಕು, ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಯಾವ ರೀತಿ ಅದಕ್ಕೆ ಸೌಕರ್ಯ ಮಾಡ್ಬೇಕು ಅನ್ನೋವಂಥದ್ರಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ತಿಳ್ಕೊಬೇಕಲ್ವಾ, ಓದಿದ್ದೀರಲ್ವಾ, ಯಾರಿದ್ದಾಗ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಮ್ಗೆ ಏನೇನ್ ಬೇಡಿಕೆಗಳಿದೆ ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡಿದಾಗ ಮಾಡಿದ್ದಾರೆ. 23 ಕೋಟಿ ದುಡ್ಡು ಕಟ್ಟಿದ್ದಾರೆ KDB ಅವರು ಆ ಜಾಗನ ತಗೊಳ್ಳೋದಕ್ಕೆ, ಪೊಸಿಷನ್ ತಗೊಳ್ಳೋದಕ್ಕೆ 23 ಕೋಟಿ ಕಟ್ಟಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಅವ್ರಿಗೆ ಈಗ ಹಸ್ತಾಂತರ ಆಗಿದೆ. ಹಂತವಾಗಿ ಡೆವಲಪ್ ಮಾಡ್ತಾರೆ. ನಾಳೆನೇ ಬರುತ್ತೆ ಅಂತ ಹೇಳಲ್ಲ, ಒಂದು 6 ತಿಂಗಳು ಡೆವಲಪ್ ಮಾಡ್ತಾರೆ. 6 ಮಂತ್ಸ್ ಇಂದ 2 ಇಯರ್ಸ್ ಅಲ್ಲಿ ಕಂಪನೀಸ್ ಎಮರ್ಜ್ ಆಗುತ್ತೆ. ನೋಡಿದಿರಲ್ವಾ, ಟೋಲ್ ಎಲ್ಲಿ ಬರುತ್ತೆ, ನಮ್ದು ಟೋಲ್ ಹೈವೇದು ಆ ಕಡೆಯಿಂದ ಶುರುವಾದ್ರೆ ಕಂಪನೀಸು ಇನ್ ಮಿಕ್ಕಿದ ಎಲ್ಲ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಪ್ ಟು ಪೈಲಟ್ಸ್ ವರ್ಗು ಅದ್ರ ಹಿಂದೆವರೆಗೂ ಕೂಡ ಒಳ್ಳೆ ಕಂಪನೀಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಗ್ರಾಮ ಬಹಳ ದಿನಗಳಿಂದ ಕುಡಿಯೋ ನೀರಿಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಭಾಗದ ಮುಖಂಡರು, ಗ್ರಾಮದಲ್ಲಿರುವಂಥ ಹಿರಿಯರು, ತಾಯಂದರು, ನನ್ನ ಅಕ್ಕ ತಂಗಿಯರದ್ದು ಒಂದು ಬೇಡಿಕೆ ಇತ್ತು, ಮಾಡಬೇಕು ಅಂತ ಅಂದ್ಬಿಟ್ಟು ಇದು 12 ಲಕ್ಷದಲ್ಲಿ ಇದು ಕುಡಿಯೋ ನೀರಿನ ಘಟಕ ಮಾಡೋದು. ಹಿಂದೆ ಎಲ್ಲ ಕುಡಿಯೋ ನೀರಿನ ಘಟಕ ಮಾಡಿದಾಗ 6 ತಿಂಗಳು 5 ತಿಂಗಳು 1 ವರ್ಷ ಕೂಡ ಮೇಂಟೆನೆನ್ಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬರ್ತಿತ್ತು. ಕುಡಿಯೋ ನೀರಿಗೆ ಕೋವಿಡ್ ಸಂದರ್ಭದಲ್ಲಿ ಬೇರೆ ಊರುಗಳಿಗೆ ಹೋದಾಗ ಸ್ಥಳೀಯವಾಗಿರುವಂಥ ಜನಗಳನ್ನ ಸೇರಿಸದೇ ಇರುವಂಥ ಪ್ರಕರಣಗಳನ್ನ ಕೂಡ ನಾವು ನೋಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಪಕ್ಕದ ಊರವ್ರು ನಮ್ಮೂರಿಗೆ ಬರಬಾರ್ದು, ನಮ್ಮೂರವ್ರು ಇನ್ನೊಂದು ಊರಿಗೆ ಹೋಗಬಾರ್ದು ಅನ್ನೋವಂಥದ್ದೆಲ್ಲ ಇಂಥದ್ದೆಲ್ಲ ಪರಿಸ್ಥಿತಿನ ನಾನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪ್ರತಿ ಊರಲ್ಲೂ ಕುಡಿಯೋ ನೀರಿನ ಘಟಕ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಐಮಾಸ್ ಲೈಟ್ನ ಹಾಕ್ಕೊಂಡು ಬರುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಈ ಪಂಚಾಯಿತಿಯಲ್ಲಿ ಈಗಾಗಲೇ 4-5 ಜಾಗದಲ್ಲಿ ಕುಡಿಯೋ ನೀರಿನ ಘಟಕನ ನಾವು ಮಂಜೂರು ಮಾಡಿದ್ದೀವಿ. 2 ಊರಲ್ಲಿ ಈಗ ಆಲ್ರೆಡಿ ಇದೇ ಈ ಪಂಚಾಯತಿಗೆ ಸೇರಿರುವಂಥದ್ದು 2 ಊರಲ್ಲಿ ನಾವು ಉದ್ಘಾಟನೆ ಮಾಡಿ ಜನಗಳಿಗೆ ಲೋಕಾರ್ಪಣೆ ಮಾಡಿದ್ದೀವಿ. ಇಷ್ಟೇ ಉದ್ದೇಶ. 5 ವರ್ಷ ಇದನ್ನು ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು 5 ವರ್ಷಗಳ ಕಾಲ ಸಮಸ್ಯೆ ಬರಬಾರ್ದು. ಒಂದ್ಸತಿ ಕುಡಿಯೋ ನೀರಿನ ಘಟಕ ಇಲ್ಲ ಅಂದಾಗ ಅದಕ್ಕೆ ಪರ್ಯಾಯವಾಗಿ ಏನೇನು ವ್ಯವಸ್ಥೆ ಮಾಡಬೇಕು, ಒಳಗಡೆ ನೀರನ್ನ 5,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ನೀರನ್ನ ಅಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಏನು ಗ್ರಾಮಕ್ಕೆ ಬೋರ್ವೆಲ್ಸ್ ಇರುತ್ತೆ ಆ ಬೋರ್ವೆಲ್ ನೀರಿಂದ ಅದಕ್ಕೆ ಇದಾಗುತ್ತೆ. ಮತ್ತು ಮೇಂಟೆನೆನ್ಸ್ ಅವ್ರಿಗೆ ಯಾಕೆ ಕೊಡ್ತೀವಿ ಅಂದರೆ, ಮತ್ತೆ ನಾನು ಇವತ್ತು ಪೂಜೆ ಮಾಡಿ ಊರವರೆಲ್ಲ ಖುಷಿಯಾಗಿ ನನ್ನನ್ನು ಕರೆದು ಜವಾಬ್ದಾರಿಯಿಂದ ಕುಡಿಯೋ ನೀರು ಮಾಡಿದ್ದಾರೆ ಮೇಡಮ್ ಅಂದ್ಕೊಂಡು ಹೋಗೋ ಅಷ್ಟರಲ್ಲಿ 3 ತಿಂಗಳಲ್ಲೋ 4-5 ತಿಂಗಳಲ್ಲೋ ಮೇಂಟೆನೆನ್ಸ್ ಪ್ರಾಬ್ಲಮ್ ಬಂದಾಗ ನಾನು ಪಂಚಾಯಿತಿಯವರು ಅಥವಾ ಗ್ರಾಮದಲ್ಲಿ ಯಾರೋ ಒಬ್ಬರು ಕಾರಣಕರ್ತರಾಗಬಾರ್ದು. ಅದರಿಂದ ಮೇಂಟೆನೆನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ. ಈ ಊರಲ್ಲಿ ನೀರಿನ ಸಮಸ್ಯೆ ಬಂತು ಅಂದರೆ ನನ್ನ ಗಮನಕ್ಕೆ ಬಂದಾಗ ಯಾರಿಗೆ ಮೇಂಟೆನೆನ್ಸ್ ಕೊಟ್ಟಿದ್ದೀವಿ. ಇವತ್ತೆಲ್ಲ ಇದನ್ನು 5 ಲಕ್ಷದಲ್ಲೋ 6 ಲಕ್ಷದಲ್ಲೋ ಕುಡಿಯೋ ನೀರಿನ ಘಟಕ ಅಲ್ಲ ಇದು. ಪ್ರತಿಯೊಂದು ಕುಡಿಯೋ ನೀರಿನ ಘಟಕಕ್ಕೂ 12 ಲಕ್ಷ ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಪರ್ ಅವರ್ 1000 ಲೀಟರ್ಸ್ ಕೆಪಾಸಿಟಿ, ಪರ್ ಅವರ್ಗೆ 1,000 ಲೀಟ್ರ್. ಬಟ್ ಈ ಊರಿಗೆ ಬೇಡಿಕೆ ಇರೋದು ಬರೀ 500 ಲೀಟ್ರ್, ಪ್ರತಿದಿನ 500 ಲೀಟ್ರ್. ಮತ್ತು ಮನೆಗಳಲ್ಲಿ ಫಿಲ್ಟರ್ಸ್ ಹಾಕ್ಕೋತಾ ಇದ್ದೀವಿ. ಅದರಲ್ಲಿ TDS ಬರೀ 10 ಬರುತ್ತೆ. TDS 200 ಇಲ್ಲ ಅಂತಂದರೆ ಬರೋವಂಥ ದಿನಗಳಲ್ಲಿ ಕಾಲಕ್ರಮೇಣ ಕುಡಿತಾ ಬೋನ್ಸು ಡ್ಯಾಮೇಜ್ ಆಗುತ್ತೆ, ಬೋನ್ಸು 12 ಆಗುತ್ತೆ. ಅಂದರೆ ಅದನ್ನು ಸೈಂಟಿಫಿಕ್ಕಾಗಿ ಒಂದು ರಿಸರ್ಚ್ ಮಾಡಿ ನಾವು ಯಾವ ಸಂಸ್ಥೆಗೆ ಇವತ್ತು ಕುಡಿಯೋ ನೀರಿನ ಘಟಕ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ದೀವಿ, ಹೆಬಿಟೈಟ್ ಕಂಪನಿ ಅಂತ, ಅವರು ಅದನ್ನು ರಿಸರ್ಚ್ ಮಾಡಿಸಿದ್ದಾರೆ. ಮನೆಯಲ್ಲಿ ನಾವು ಇವತ್ತು ಫಿಲ್ಟರ್ಸ್ ಹಾಕ್ಕೊಂಡಿದ್ದೀವಿ. ಯಾರ್ಯಾರಿಗೆ ಅನುಕೂಲ ಇದೆ 20,000 50,000 ಎಲ್ಲ ಕೊಟ್ಟು ಅಲ್ಲಿ TDS ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ, ಇಲ್ಲಿ TDSನ ಚೆಕ್ ಮಾಡಿಸಿ. ಇಲ್ಲಿ 200 ಇದೆ. ಏನು ಮಿನರಲ್ಸ್ ಅಂದರೆ ಮನುಷ್ಯನಿಗೆ ಅವಶ್ಯಕತೆ ಇರುವಂಥ ಮಿನರಲ್ಸ್ ನೀರಲ್ಲೂ ಕೂಡ ಆರೋಗ್ಯಕರವಾಗಿರುವಂಥ ಅಂಶಗಳಿದ್ದಾವೆ. ಅದು ಕೂಡ ಇರುವಂಥ ಅದನ್ನು ಕಾಪಾಡ್ಕೊಳ್ಳೋ ಅಂಥ ವ್ಯವಸ್ಥೆಯಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ದೀವಿ. ಫಿಲ್ಟರ್ ಮಾಡಿದೀವ ಆ ರೀತಿ ಮಾಡಿಲ್ಲ, ಫಿಲ್ಟರ್ ಮಾಡಿದೀವ ಕಾಟಾಚಾರಕ್ಕೆ ಅಂತ ಮಾಡಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನಮಗೆ ಅಷ್ಟೇ ಕಾಳಜಿ ಇಟ್ಕೊಂಡು ಅದನ್ನು ಮಾಡಿದ್ದೀವಿ. ಇವತ್ತು ಕೂಡ ಇವ್ರು ಟೆಸ್ಟ್ ಮಾಡಿಸಿದ್ರು ಕೂಡ ಗ್ರಾಮಸ್ಥರಾಗಿರ್ಬೋದು ಸ್ಥಳೀಯರಾಗಿರ್ಬೋದು
200 ಇರುತ್ತೆ TDS. ಅಂದರೆ ಆರೋಗ್ಯಕರವಾಗಿರುವಂಥ ಎಲ್ಲ ನೀರಿನಲ್ಲಿ ಸಿಗಬೇಕಾಗಿರುವಂಥ ಮಿನರಲ್ಸು, ಅದರಲ್ಲಿ ಒಂದು ಪೌಷ್ಟಿಕಾಂಶಗಳಿರುತ್ತಂತೆ, ಅದು ಅವರಿಗೆ ಸಿಕ್ಕಲೇಬೇಕು ಅಂತ. ಮನೆಯಲ್ಲಿ ಫಿಲ್ಟ್ರಿಗೆ ಮಾಡಿದ್ರೆ ಮನೆ ಫಿಲ್ಟ್ರಿಗೂ ಈ ಫಿಲ್ಟ್ರಿಗೂ ಇದು ಆರೋಗ್ಯಕರವಾಗಿದೆ. ಪ್ರತಿಯೊಂದು ಕುಟುಂಬನೂ ಇಲ್ಲಿರುವಂಥ ನೀರು ತೊಗೊಂಡು ಹೋಗ್ಬೇಕು. ಈ ಭಾಗದಲ್ಲಿರುವಂಥ ಗ್ರಾಮಸ್ಥರು ಈ ನೀರನ್ನು ಬಳಸೋದಕ್ಕೆ ಆರೋಗ್ಯಕರವಾಗಿದೆ. ರಿಸರ್ಚ್ ಕೂಡ ಪ್ರೂವ್ ಆಗಿದೆ. ಆ ರಿಸರ್ಚ್ನ ಸರ್ಟಿಫಿಕೇಟ್ ಕೂಡ ಇಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ. ಕನ್ನಡದಲ್ಲಿ ಅದನ್ನು ಭಾಷಾಂತರ ಮಾಡಿ ಆ ರಿಸರ್ಚ್ ಏನು ಪ್ರೂವ್ ಆಗಿದೆ, ಏನು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಏನು ಆರೋಗ್ಯಕರವಾಗಿರುವಂಥ ನೀರು ಈ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ಬೋರ್ಡಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಕಾಟಾಚಾರಕ್ಕೆ ಫಿಲ್ಟರ್ ಹಾಕಿದ್ದೀನ, ಲೈಟ್ ಹಾಕಿದ್ದೀನ ಅಂತ ಅಂದ್ಕೊಂಡು ಹೋಗೋದಕ್ಕೆ ನಾವು ಬಂದಿಲ್ಲ. ನೀವಂದರೆ ನಮ್ಗೆ ಗೌರವ ಇದೆ, ಅಭಿಮಾನ ಇದೆ, ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ಇದೆ. ಯಾರ ಮನೇಲಿ ಫಿಲ್ಟರ್ ಹಾಕ್ಕೊಳ್ಳೋಕ್ಕಾಗಲ್ಲ 15-20 ಸಾವಿರ 50 ಸಾವಿರ ಖರ್ಚು ಮಾಡಿ ಇಂಥ ನೀರು ಯೋಗ್ಯವಾಗಿದೆ ಅನ್ನೋದನ್ನು ಪ್ರತಿಯೊಂದು ಮನೆಗೂ ಯೋಗ್ಯವಾಗಿರುವಂಥ ಕೆಲಸ ಮಾಡಬೇಕು ಅಂದರೆ ಸರ್ಕಾರ ಕೆಲವೊಂದು ಯೋಜನೆಗಳು ಕೊಟ್ಟಿದೆ. ಅದು ನಿಮ್ಮ ಮನೆಗೆ ಮುಟ್ಟುತ್ತಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ. ಇನ್ನೊಂದು ಕಾರ್ಯಕ್ರಮ ಏನು, ನಿಮ್ಮ ಹೆಣ್ಮಗು ಅಂತ ನನ್ನನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನಿಂದನೂ ಒಳ್ಳೇದಾಗಬೇಕಲ್ವ ಒಂದು ಪ್ರತಿ ಊರಿಗೂ. ಆ ಒಂದು ವಿಚಾರದಲ್ಲಿ ರಸ್ತೆ ಮಾಡ್ತೀವಿ ಮರ್ತು ಹೋಗ್ತೀರಾ, ಚರಂಡಿ ಮಾಡ್ತೀವಿ ಮರ್ತು ಹೋಗ್ತೀರಾ. ಆದರೆ ಕುಡಿಯೋ ನೀರು ಕೂಡ ಒಂದು ಪವಿತ್ರತೆ ಇದೆ. ಯೋಗ್ಯವಾಗಿರೋ ನೀರು ಕೊಟ್ಟಿದ್ದೀವಿ ಅಂತ ನಮಗೂ ತೃಪ್ತಿ ಇರಬೇಕು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರೋದಕ್ಕೆ ನಿಮಗೂ ಖುಷಿ ಆಗಬೇಕು, ಸಮಾಧಾನ ಆಗಬೇಕು. ಆ ಒಂದು ಜವಾಬ್ದಾರಿ ಕೆಲಸ ಮಾಡಿದ್ದೀವಿ. ಊರಲ್ಲಿ ನಿಮ್ಮ ಅಭಿಪ್ರಾಯ ಏನೇ ಇರಲಿ, 5 ವರ್ಷ ಕುಡಿಯೋ ನೀರಿನ ಘಟಕ ಮೇಂಟೈನ್ ಆಗಬೇಕು. ರಿಪೇರಿ ಬಂದರೆ ನಿಮಗೆ ತಲೆನೋವು ಆಗಬಾರ್ದು, ಪಂಚಾಯತಿಗೆ ತಲೆನೋವು ಆಗಬಾರ್ದು, ನಾಳೆ ನನಗೂ ಆಗಬಾರ್ದು ಅಂದರೆ ಅದನ್ನು ಸ್ವತಂತ್ರವಾಗಿ ಬಿಟ್ಬಿಡಿ. ಏನು ಬಂದರು ನಾಳೆ ರಿಪೇರಿ ಬಂದಿದೆ, ಸಂಜೆಗೋ ರಾತ್ರಿಗೋ ಬಂದು ರೆಡಿ ಮಾಡೋ ಅಂಥ ಸಿಸ್ಟಮ್ನ ನಾನು ತಂದಿದ್ದೀನಿ. 5 ವರ್ಷ ಅವ್ರದ್ದೇ ಜವಾಬ್ದಾರಿ. ಯಾರನ್ನಾದರೂ ಇಡಲಿ, ಕೆಲಸ ತಗೊಳ್ಳಿ, ಊರಲ್ಲಿ ಒಂದಿನ ನೀರ್ದು ತಲೆನೋವು ಬರ್ಕೊಡುದು 5 ವರ್ಷದಲ್ಲೂ ಕೂಡ. ಆ ಮಾತು ಮೇಲೆ ನಾನು ಗೌರವವಾಗಿ ನಿಮ್ಗೆ ಅದೊಂದು ಜವಾಬ್ದಾರಿಯಾಗಿ ಹೇಳ್ಬಿಟ್ಟು ಹೋಗ್ತೀವಿ. ನಮಗೂ ಪ್ರೀತಿ ಇದೆ, ಅವ್ರ ಬಗ್ಗೆ ಅಭಿಮಾನ ಇದೆ. ಬಂದು ನನ್ನ ಹತ್ರ 100 ಕೆಲಸ ಮಾಡಿಸ್ಕೊಳ್ಳಿ, ಬದುಕೋದಕ್ಕೆ ನಂಗೆ ಬೇಜಾರೇ ಇಲ್ಲ. ಇದು ಮಾತ್ರ ಗೌರವಾಗೇ ಮೇಂಟೈನ್ ಆಗಬೇಕು. 6 ತಿಂಗಳಾದಮೇಲೆ ಇವನಿಗೆ ಗೊತ್ತಾಗಲ್ಲ ಯಾರನ್ನ ಕರ್ಕೊಂಬರ್ಬೇಕು, ಯಾವ ಟೆಕ್ನಿಷಿಯನ್ ಕರ್ಕೊಂಬರ್ಬೇಕು ಅವ್ರಿಗೆ ಗೊತ್ತಾಗಲ್ಲ, ರಿಪೇರಿಗೆ ಯಾರನ್ನ ಹುಡುಕ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಒಂದು 60 ಜಾಗದಲ್ಲಿ ನಾವು ಫಿಲ್ಟರ್ಸ್ ಹಾಕ್ತಿದ್ದೀವಿ. ಟೌನ್ದು ಸೇರಿದ್ರೆ 100 ಜಾಗದಲ್ಲಿ ಹಾಕ್ತಾ ಇದ್ದೀವಿ. ಅಷ್ಟು ಮೇಂಟೈನ್ ಮಾಡಬೇಕಂದ್ರೆ ಒಂದು ಏಜೆನ್ಸಿ ಕೊಟ್ಬಿಡ್ಬೇಕು ನಾವು. ಒಂದು ಊರ್ದಲ್ಲ ಇದು ಕತೆ. ಅದಕ್ಕೆ ಅಭಿಮಾನ ಇದೆ, ಓಡಾಡಿದ್ದಾರೆ, ಕೆಲಸ ತಗೊಂಡಿದ್ದಾರೆ. ಇವರೆಲ್ಲ ಬರ್ತಾರೆ ನಮ್ಮ ಆಫೀಸ್ಗೆ, ನಮ್ಮ ಊರಿಗೆ ಅದು ಮಾಡಿ ವಿಶೇಷವಾಗಿ ಅವ್ರು ಬದುಕೋದಕ್ಕೆ ಬೇರೆ ದಾರಿಗಳು ಇದಾವಣ್ಣ, ಮಾಡ್ತೀವಿ ನಾವು ಅದನ್ನು ಗೌರವವಾಗಿ ಮಾಡ್ತೀವಿ. ಇದು ಅವ್ರ ಜವಾಬ್ದಾರಿ ಕೊಟ್ಟಾದ್ಮೇಲೆ 5 ವರ್ಷನೂ ಒಂದಿನೂ ಸಮಸ್ಯೆ ಬರದೇ ಇರೋಂಗೆ, ನಮ್ಗೆ ತಲೆನೋವು ಮಾಡದೇ ಇರೋಂಗೆ ಮೇಂಟೈನ್ ಮಾಡಲಿ ಅವರು. ನನಗೆ ಅದೊಂದು ಸ್ವಲ್ಪ ಸಮಾಧಾನ ಇರಬೇಕು, ತಾಳ್ಮೆ ಇರಬೇಕು. ಇಲ್ಲಾಂದರೆ ಇಷ್ಟೆಲ್ಲ ಅನುದಾನ ನಾವು ಮಂಜೂರು ಮಾಡಿಸಿ 5-6 ತಿಂಗಳಲ್ಲಿ ಮತ್ತೆ ಊರಲ್ಲಿ ಯಾರೋ ಒಬ್ಬರು ಕಂಪ್ಲೇಂಟ್ ತೊಗೊಂಡು ಬಂದರೆ ಅದು ತುಂಬ ಮುಜುಗರ ಆಗುತ್ತೆ. ಆ ಒಂದು ಕನ್ಸನ್ನಿಂದ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಯೋಗ್ಯವಾಗಿರೋ ನೀರು ಕೊಟ್ಟಿದ್ದೀವಿ ಅಂತ ಸಮಾಧಾನದಿಂದ ಹೋಗ್ತಾ ಇದ್ದೀನಿ. ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿ ಗೌರವ ಇದೆ. ಇನ್ನು ಮುಂದೆ ಕುಡಿಯೋ ನೀರಿಗೆ ಒದ್ದಾಡಬಾರ್ದು. ಪ್ರತಿಯೊಬ್ಬರು ಕೂಡ ಈ ಕುಡಿಯೋ ನೀರನ್ನ, ಇದು ಯೋಗ್ಯವಾಗಿರುವಂಥ ನೀರು, ಫಿಲ್ಟ್ರಿಗಿಂತ ಇನ್ನೂ ಆರೋಗ್ಯಕರವಾಗಿರುವಂಥ ನೀರು, ಇದನ್ನು ಬಳಸಲಿ ಎಲ್ಲ ಕುಟುಂಬದವರು. ಎಲ್ರಿಗೂ ಶಕ್ತಿ ಇರುತ್ತೆ, ಒಬ್ರಿಗೆ ಇರಲ್ಲ ಫಿಲ್ಟರ್ಸ್ ಹಾಕ್ಕೊಳ್ಳೋದಕ್ಕೆ. ಎಲ್ಲರ ಮನೆಯಲ್ಲೂ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ. ಇಟ್ಕೊಳ್ಳಿ, ನಾವು ಇದು ಇಟ್ಕೊಳ್ಳಿ, ನಾವು ಮುಂದಾಗಿ ಇಟ್ಕೊಳ್ಳಿ. ಬಿಡಲ್ಲ ನಮ್ಮ ಇಟ್ಕೊಳ್ಳಿ. ಇನ್ನೇನು ಸಮಸ್ಯೆ ಇದೆ? ಆಯ್ತು, ಶಾಂತಿಗೆ
ಸದಾ ಪ್ರತಿಮಾನ ಸದಾ ಗಂಗೆ ಸ್ವಿಚ್ಚಲ್ಲಿದೆ परिमला पत्र पुष्पाणि समर्पयामि रक्षां धारयामि देवदेवतादिवृत्तिं शिरसा गृह्णामि नमस्करोमि मङ्गलानीराजनं दर्शयामि मुखे आचमनं समर्पयामि परिमला पत्र पुष्पाणि समर्पयामि रक्षां धारयामि देवदेवतादिव रक्षामि शिरसा गृह्णामि नमस्करोमि नमस्करोमि पञ्चदशेन मध्यमिदं मातेन सकरेण रक्षा मङ्गलानीराजनं दर्शयामि मुखे आचमनं समर्पयामि परिमला पत्र पुष्पाणि समर्पयामि रक्षां धारयामि देवदेवतादिव रक्षां निरता गृह्णामि नमस्करोमि इन्द्रस्तोमेन पञ्चदशेन मध्यमिदं मातेन सकरेण रक्षा ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.